ಚಿತ್ರಂ ದೇವಾನಾಮುದಗಾದನೀಕಂ ಚಕ್ಷುರ್ಮಿತ್ರಸ್ಯ ವರುಣಸ್ಯಾಗ್ನೇಃ ಆಪ್ರಾದ್ಯಾವ ಪೃಥಿವೀ ಅಂತರಿಕ್ಷಂ ಸೂರ್ಯ ಆತ್ಮ ಜಗತಶ್ಚಕ್ಷುಷಶ್ಚ ತಸ್ಥುಷಶ್ಚ ಅಂತ ಈ ಮುಂದಿನ ಮಂತ್ರ. ಇದು ಕೂಡ ಘಟ್ಟದ ಮೇಲಿನ ಋಗ್ವೇದಿ ಮತ್ತು ಯಜುರ್ವೇದ ಸಂಧ್ಯಾವಂದನದ ಮಧ್ಯಾಹ್ನ ಸಂಧ್ಯಾವಂದನದಲ್ಲಿ ಉಪಸ್ಥಾನಕ್ಕಾಗಿ ಬಳಕೆ ಆಗುವಂತಹ ಮಂತ್ರ. ಇದು ಐತರೆಯ ಭಾಷ್ಯದಲ್ಲಿ ಬಂದಿರುವಂತಹ, ಐತರೆ ಉಪನಿಷತ್ನಲ್ಲೇ ಬಂದಿರುವಂತಹ ಒಂದು ಮಂತ್ರ, ತದಪ್ಯೇತದ್ ಋಷಿಣಾ ಉಕ್ತಂ ಅಂತ. ಅಲ್ಲಿ ಆಚಾರ್ಯರ ಭಾಷ್ಯವೂ ಕೂಡ ಇದೆ. ಅದರ ವಿವರ ಈ ಮುಂದಿನಂತೆ ಕಾಣಿಸ್ತದೆ ನಮಗೆ. ಇದು ಚತ್ವಾರ ಪುರುಷ ಇತಿ ಬಾಧ್ವಃ, ವಾಯುದೇವನ ಪುರುಷೋಪಾಸನೆ. ಅದಾದ ಬಳಿಕ ಪ್ರತಿ ಪುರುಷನಿಗೂ ಸೂರ್ಯನು ಅಭಿಮುಖ ಯಾಕೆ ಅಂತ ಹೀಗೆಲ್ಲ ವರ್ಣನೆ ಮಾಡುವಂತಹ ಭಾಗ. ದೇವಾನಾಂ ಅನೀಕಂ, ಅನೀಕ ಅಂತಂದ್ರೆ ಪ್ರೇರಕ ಅಂತ ಒಂದರ್ಥ. ಅದಕ್ಕೆ ಅನೇಕ ಅರ್ಥಗಳಿದೆ, ಅದನ್ನು ಭಾಷ್ಯಕ್ಕನುಸಾರವಾಗಿ ನೋಡೋಣ. ದೇವತೆಗಳಿಗೆ ಅನೀಕ ಅಂತ ಅರ್ಥ. ಮುಖ್ಯತ್ವಾತ್ ಸರ್ವವೇದಾನಾಂ ಅನನಾತ್ ಈಶಿತೃತ್ವತಃ ಕರ್ತೃತ್ವಾದಪ್ಯನೀಕಂ ಸಹ ಸೌರೈತ್ ಸೂರ್ಯಸ್ಥಿತೋ ಹರಿಹಿ. ಈ ಭಗವಂತ ಅನೀಕ ಯಾಕೆ ಅಂದ್ರೆ ಎಲ್ಲಾ ದೇವತೆಗಳಿಗೂ ಮುಖ್ಯನಾದವನು ಅಂತ ಒಂದರ್ಥ. ಇನ್ನೊಂದು ಅನ ಈಕ, ಅನ ಅಂದ್ರೆ ಪ್ರೇರಣೆ ಮಾಡುವವನು, ಈ ಅಂದ್ರೆ ಸ್ವಾಮಿ, ಈಶ ಅನ್ನುವುದರ ಸಂಕ್ಷಿಪ್ತ ರೂಪ ಅದು, ಕ ಅನ್ನುವುದು ಸೃಷ್ಟಿಕರ್ತ ಅನ್ನೋದರ, ಕರೋತಿ ಅನ್ನೋದರ ಸಂಕ್ಷಿಪ್ತ ರೂಪ. ಹೀಗೆ ಪ್ರೇರಿಸುವವನು, ಸ್ವಾಮಿ ಮತ್ತು ಸೃಷ್ಟಿಕರ್ತ, ಇವಿಷ್ಟ ಅರ್ಥಗಳು ಅನೀಕ ಎಂಬ ಶಬ್ದದಿಂದ ಬರ್ತವೆ. ಹೀಗೆ ದೇವಾನಾಂ ಅನೀಕ, ಎಲ್ಲ ದೇವತೆಗಳಿಗೂ ಮುಖ್ಯ. ಮತ್ತೆ ಚಿತ್ರ, ಚಿತ್ರ ಯಾಕೆಂದ್ರೆ ಸಚೇತನ ತಮತ್ವಾಧಿ ಚಿತ್ರಮಿತ್ಯಭಿಧೀಯತೆ, ಅತ್ಯಂತ ವಿಶಿಷ್ಟ ಚೇತನ ಅವನು. ಚಿತ್ರ ಅಂದ್ರೆ ವಿಚಿತ್ರ ಅಂತ ಅರ್ಥ. ಪರಮಚೇತನ ಆದ್ರಿಂದ ಆತ ಚಿತ್ ತರ, ಚಿತ್ ಅಂದ್ರೆ ಚೇತನ, ತರ ಅಂದ್ರೆ ಅದರಲ್ಲೇ ಶ್ರೇಷ್ಠ. ಈ ಕಾರಣಕ್ಕಾಗಿ ಆತನ ಚಿತ್ರ ಅಂತ ಹೇಳ್ತಾರೆ. ಅಂತಹ ಸೂರ್ಯ ಉದಗಾತ್, ನಮ್ಮ ಎದುರಿಗೆ ಉದಯಿಸಿದ್ದಾನೆ. ಅವನು ದೇವತೆಗಳಿಗೆ ಅನೀಕನೂ ಹೌದು, ಹಾಗೆ ಮಿತ್ರಸ್ಯ ವರುಣಸ್ಯ ಅಗ್ನೇಹೇ ದೇವಾನಾಂ ಚಕ್ಷುಹೂ ಹೌದು. ಎಲ್ಲಾ ದೇವತೆಗಳಿಗೂ, ಮಿತ್ರ ದೇವತೆ, ವರುಣ ದೇವತೆ, ಅಗ್ನಿ, ಉಳಿದೆಲ್ಲಾ ದೇವತೆಗಳಿಗೂ ಆತ ಚಕ್ಷು ಜ್ಞಾನಪ್ರದ. ಜ್ಞಾನತತ್ವಾಚ ದೇವಾನಾಂ ಚಕ್ಷುರೇತೇನ ದರ್ಶನಾತ್. ಇವನು ಭಗವಂತ ಎಲ್ಲರಿಗೂ ಜ್ಞಾನಪ್ರದ ಆದ್ರಿಂದ ಆತನನ್ನ ಚಕ್ಷು ಅಂತ ಹೇಳಿದ್ದಾರೆ. ಅವನು ಆಪೂರಯತ್ ಸರ್ವಲೋಕಾನ್ ಪ್ರಕಾಶೇನ ಜನಾರ್ದನ, ಎಲ್ಲಾ ಲೋಕಗಳನ್ನು ಕೂಡ ಆತ ತುಂಬಿದ. ಆಪ್ರಾಹ ಅಂತ ಅಲ್ಲಿ ಕ್ರಿಯಾಪದ ಇದೆ, ಪೂರಣೆ ಅಂತ ಧಾತು ಇದೆ, ಅದರ ಮಧ್ಯಮ ಪುರುಷ ಏಕವಚನ, ಅದರ ಲುಂಗ್ ಲಕಾರ. ಆಪ್ರಾತ್, ಆಪ್ರಾತಾಂ, ಆಪ್ರುಹು, ಆಪ್ರಾಹ ಅಂತ ಹೀಗೆ ಅದರ ಮಧ್ಯಮ ಪುರುಷ ಏಕವಚನ ತಿಳ್ಕೊಳ್ಬೇಕು. ನೀನು ತುಂಬಿದೆ ಅಂತ ಅದಕ್ಕೆ ಅರ್ಥ ಆಗಬಹುದು. ಯಾವ್ದಾವ್ದನ್ನು ತುಂಬಿದೆ? ಪೃಥ್ವಿ, ಅಂತರಿಕ್ಷಂ, ಸೂರ್ಯ. ಪೃಥ್ವಿ ಲೋಕವನ್ನ, ಅಂತರಿಕ್ಷ ಲೋಕವನ್ನ ಮತ್ತು ಸೂರ್ಯ ಲೋಕವನ್ನ, ಇದೆಲ್ಲವನ್ನೂ ಕೂಡ ಈ ಭಗವಂತ ತುಂಬಿದ. ಸೂರ್ಯ ಆತ್ಮ ಜಗತಶ್ಚಕ್ಷುಷಶ್ಚ. ಈ ಜಗತ್ತಿಗೆ, ಜಗತಃ ಸ್ಥಾವರಸ್ಯ ಚ, ಜಗತ್ತಂದ್ರೆ ಜಂಗಮ ಜೀವಿಗಳು. ಸ್ಥಾವರ ಅಂತಂದ್ರೆ ತಸ್ತುಷ್ ಅಂದ್ರೆ ಸ್ಥಾವರ, ಸಂಚರಿಸುವಂತಹ ಜೀವಿಗಳು. ಜಗತ್ತಂದ್ರೆ ಸಂಚರಿಸುವ ಜೀವಿಗಳು, ಸ್ಥಾವರ ಅಂದ್ರೆ ಒಂದೇ ಕಡೆ ನಿಂತಿರುವಂತಹ ಜೀವಿಗಳು. ಇವೆಲ್ಲಾ ಜೀವರಿಗೂ ಕೂಡ ಆತ ಆತ್ಮ. ಯಾಕೆಂದ್ರೆ ಆದಾನಾತ್ ಸರ್ವಭೂತಾನಾಂ, ಎಲ್ಲಾ ಪ್ರಾಣಿಗಳನ್ನು ತನ್ನೊಳಗೆ, ಎಲ್ಲಾ ಜೀವನನ್ನು ತನ್ನೊಳಗೆ ಎಳ್ಕೋತಾನೆ. ಅವರನ್ನು ತನ್ನವರು ಅಂತ ಮೊದಲು ಸೃಷ್ಟಿಸ್ತಾನೆ, ಆಮೇಲೆ ಪ್ರಳಯ ಕಾಲದಲ್ಲಿ ಆತ ಅವರೆಲ್ಲರನ್ನೂ ಕೂಡ ನುಂಗುತ್ತಾನೆ. ಆ ಕಾರಣಕ್ಕಾಗಿ ಆತನನ್ನ ಆತ್ಮ ಅಂತ ಹೇಳ್ತಾರೆ. ಇದು ಋಗ್ವೇದದ 1ನೇ ಮಂಡಲದ 115ನೇ ಸೂಕ್ತದಲ್ಲಿ 3ನೇ ಮಂತ್ರ.